ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್. ನಾನು ಶಶಿಕಲಾ. ಈ ಕ್ಷಣದ ಟಾಪ್ 10 ಪ್ರಮುಖ ಸುದ್ದಿಗಳು. ಹೊಲನಿಂದ ಹಗ್ಗ ತಯಾರಿಸಿ ಮಾರಿ ಬಂದಂತಹ ಹಣದಿಂದ ಅಕ್ಷರ ಮತ್ತು ಅನ್ನದಾಸೋಹ ವ್ಯವಸ್ಥೆಯಾಗಿದೆ. ಹೌದು, ತುರುವೇಕೆರೆ ತಾಲೂಕು ಆಡಳಿತ ವತಿಯಿಂದ ತಾಲೂಕು ಆಡಳಿತ ಮತ್ತು ಕುಳುವ ಸಮಾಜದ ವತಿಯಿಂದ ನೊಲಿಯ ಚಂದಯ್ಯರವರ ಜಯಂತಿನ ತಹಶೀಲ್ದಾರ್ ಕುಂಇ ಅಹಮದ್ ರವರ ನೇತೃತ್ವದಲ್ಲಿ ತಾಲೂಕು ಕಚೇರಿಯ ಸಭಾಂಗಣದಲ್ಲಿ ಏರ್ಪಡಿಸಿದ ಕಾರ್ಯಕ್ರಮದಲ್ಲಿ ನೊಲಿಯ ಚಂದಯ್ಯನವರ ಭಾವಚಿತ್ರವನ್ನ ಇರಿಸಿ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಮಾಡಿ ಆಚರಿಸಲಾಯಿತು. ಇದೇ ವೇಳೆ ಮಾತನಾಡಿದ ತಹಶೀಲ್ದಾರ್ ಅಹಮದ್, ಮೂಲತಃ ವಿಜಯಪುರ ಜಿಲ್ಲೆ ಹಿರಶಿವಣಗಿಯಲ್ಲಿ ಕ್ರಿಸ್ತಶಕ 1107ರಲ್ಲಿ ಜನಿಸಿದ ನುಲಿಯ ಚಂದಯ್ಯ ಬಸವಯ್ಯನವರ ವಿಚಾರಧಾರೆಯಿಂದ ಪ್ರಭಾವಿತರಾಗಿ ಕ್ರಿಸ್ತಶಕ 1660ರಲ್ಲಿ ಕಲ್ಯಾಣದ ಶಿವಾನುಭವ ಮಂಟಪಕ್ಕೆ ಸೇರಿದರು. ನಂತರ ಕಲ್ಯಾಣದಲ್ಲಾದ ರಾಜಕೀಯ ವಿಷ್ಣುವದಿಂದ ತಮ್ಮ ವಚನ ಸಾಹಿತ್ಯದ ಕಟ್ಟನ್ನು ಹೆಗಲಿಗೆ ಕಟ್ಟಿಕೊಂಡು ಅಕ್ಕ ನಾಗಲಾಂಬಿಕೆ ಜೊತೆಗೆ ತರೀಕೆರೆ ಸಮೀಪದ ಎಣ್ಣೆಹೊಳೆ ಬಳಿ ಆಗಮಿಸಿ ಎಣ್ಣೆಹೊಳೆಯಲ್ಲಿ ಕಾಯಕ ದಾಸೋಹ ಮಾಡಿದ ಬಗ್ಗೆ ಈಗಲೂ ಐತಿಹಾಸಿಕವಾಗಿದೆ. ಅಕ್ಕ ನಾಗಲಾಂಬಿಕೆ ಕಾಲವಾದ ನಂತರ ನಂದೆ ಕ್ಷೇತ್ರದಲ್ಲಿ ತಮ್ಮ ಬೆತ್ತ ಮತ್ತು ಜೋಳಿಗೆ ಇಟ್ಟು ಕಾಯಕ ದಾಸೋಹ ಮಾಡಿ ಹಲವು ವರ್ಷ ನೆಲೆ ನಿಂತದನ್ನ ಸಹ ಇಲ್ಲಿ ಸ್ಮರಿಸಬಹುದು. ಜೊತೆಗೆ ಕರ್ನಾಟಕದ ಇತಿಹಾಸವನ್ನ ಗಮನಿಸಿದಾಗ 12ನೇ ಶತಮಾನ ಬಹಳ ಐತಿಹಾಸಿಕವಾದದ್ದು. ಏಕೆಂದರೆ ಬಸವೇಶ್ವರರು, ಅಕ್ಕ ಮಹಾದೇವಿ, ಅಲ್ಲಮ ಪ್ರಭುಗಳು ಅವರ ಜೊತೆಗೆ ಸಮಕಾಲೀನರಾಗಿ ನೊಲಿಯ ಚಂದಯ್ಯನವರು ಜೊತೆಯಲ್ಲಿದ್ದಂಥವರು. ಇವರು ತನ್ನ ಮನವರಿಯದಲ್ಲಿ ಗುರುಭಕ್ತಿ, ಗುರುವಿನ ವಿಶ್ವಾಸದಲ್ಲಿದ್ದರು. ಅಲ್ಲದೆ ಕಾಯಕದಿಂದಲೇ ಜೀವನ್ಮುಕ್ತಿ, ಹೀಗೆ ಸುಮಾರು 48 ವಚನ ಸಂಕಲನಗಳನ್ನ ರಚನೆ ಮಾಡಿದ್ದಾರೆ. ನೊಲಿಯ ಚಂದಯ್ಯನವರು ಕೆರೆಗಳಲ್ಲಿ ಸಿಗುವ ನಾರಿನಂತಹ ಹುಲ್ಲುಗಳನ್ನು ತೆಗೆದು ಹಗ್ಗವನ್ನು ಹೊಸೆದು ಮಾರಾಟ ಮಾಡಿ ಅದರಿಂದ ಬಂದಂತಹ ಹಣದಿಂದ ಅಕ್ಷರ ದಾಸೋಹ, ಅನ್ನದಾಸೋಹದಂತಹ ಕಾರ್ಯಕ್ರಮಗಳನ್ನ ಮಾಡುತ್ತಿದ್ದರು. ಜಗಜ್ಯೋತಿ ಬಸವೇಶ್ವರರ ಪರಮಾಪ್ತರಾಗಿದ್ದವರು. ಅನುಭವ ಮಂಟಪದ ಸಭೆಗಳಲ್ಲಿ ಭಾಗವಹಿಸುತ್ತಿದ್ದರು. ಇಡೀ ಶೋಷಿತ ಸಮಾಜಗಳನ್ನ ಅಂದಿನ ಕಾಲಘಟ್ಟದಲ್ಲಿ ಮೇಲೆತ್ತುವ ಪ್ರಯತ್ನ ಮಾಡಿದರು. ಸಮಾಜಕ್ಕೆ ಮಾದರಿಯಾಗುವಂತಹ ಶಿಕ್ಷಣ ಪದ್ಧತಿಯನ್ನ ನೀಡಿದ್ರು. ಮಳೆಗೆ ಕೆರೆಯಾದ ತೋಬಕೆರೆ ಕಲ್ಲಕೋಟೆ ಸಂಪರ್ಕ ರಸ್ತೆ ರಾಗಿ ನಾಟಿ ಮಾಡಿ ಗ್ರಾಮಸ್ಥರ ವಿಶಿಷ್ಟ ಪ್ರತಿಭಟನೆ. ಹೌದು, ದೊಡ್ಡಬಳ್ಳಾಪುರ ತಾಲೂಕಿನ ತೋಬಕೆರೆ ಕಲ್ಲಕೋಟೆ ರಸ್ತೆ ನಿರಂತರ ಮಳೆಗೆ ಸಂಪೂರ್ಣ ಕೆರೆಯಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದೆ. ಹಲವು ವರ್ಷಗಳಿಂದ ಡಾಂಬರ್ ಹಾಕಿಸದ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ ಬೇಸತ್ತ ಸುತ್ತಮುತ್ತಲಿನ ಗ್ರಾಮಸ್ಥರು ರಸ್ತೆಯ ಮಧ್ಯೆ ಇದ್ದ ದೊಡ್ಡ ಗುಂಡಿಗಳನ್ನ ರಾಗಿ ನಾಟಿ ಮಾಡಿ ವಿಶಿಷ್ಟ ರೀತಿಯಲ್ಲಿ ಪ್ರತಿಭಟನೆ ನಡೆಸಿದ್ರು. ಸುಮಾರು 15 ಹಳ್ಳಿಗಳಿಗೆ ಸಂಪರ್ಕ ಕಲ್ಪಿಸುವ ಈ ರಸ್ತೆ ಸಂಪೂರ್ಣ ಗುಂಡಿಮಯವಾಗಿ ಮಾರ್ಪಟ್ಟಿದ್ದು, ಪ್ರತಿದಿನ ಶಾಲೆ, ಕಾಲೇಜು ಹಾಗೂ ಉದ್ಯೋಗ ಸ್ಥಳಗಳಿಗೆ ತೆರಳುವ ಸಾರ್ವಜನಿಕರು ಪರದಾಡುವಂತಹ ದುಸ್ಥಿತಿ ಎದುರಾಗುತ್ತಿದೆ. ಮಳೆ ಬಂದಾಗ ಗುಂಡಿಗಳಲ್ಲಿ ನೀರು ತುಂಬಿ ವಾಹನಗಳು ಕೆಸರುಗತಿಯಲ್ಲಿ ಸಿಲುಕುವಂತಾಗುತ್ತಿದೆ. ಬಸ್ ಹಾಗೂ ಇತರೆ ವಾಹನಗಳು ಸಂಚರಿಸಲು ಕಷ್ಟವಾಗುತ್ತಿರುವ ಕಾರಣ ಕೆಲ ಹಳ್ಳಿಗಳು ಬಹುತೇಕ ಪ್ರತ್ಯೇಕಗೊಂಡಂತಹ ಸ್ಥಿತಿಯಲ್ಲಿದೆ. ಗ್ರಾಮಸ್ಥರು ಜಿಲ್ಲಾ ಹಾಗೂ ಸಾರ್ವಜನಿಕ ಕಾರ್ಯ ಇಲಾಖೆಗೆ ತಕ್ಷಣ ರಸ್ತೆ ಸುಧಾರಣೆ ಕೈಗೊಳ್ಳುವಂತೆ ಒತ್ತಾಯಿಸಿದ್ದಾರೆ. ಕ್ರಮ ಕೈಗೊಳ್ಳದಿದ್ದಲ್ಲಿ ಹೋರಾಟವನ್ನ ಮುಂದುವರೆಸಿ ತಾಲೂಕು ಕೇಂದ್ರದಲ್ಲಿ ಬೃಹತ್ ಪ್ರತಿಭಟನೆ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಕೆರೆ ತುಂಬಿಸುವ ಯೋಜನೆಗೆ ಕೊಳ್ಳಿ ಅಧಿಕಾರಿಗಳ ವಿರುದ್ಧ ಉಮೇಶ್ ಮುದ್ನಾಳ್ ಆಕ್ರೋಶ. ಸಣ್ಣ ನೀರಾವರಿ ಇಲಾಖೆಯಿಂದ ನಿರ್ಮಾಣಗೊಂಡ ಕೆರೆಯಲ್ಲೇ ರೈತರ ಪ್ರತಿಭಟನೆ ನಡೀತಾ ಇದೆ. ಒಣ ಬೇಸಾಯಕ್ಕೆ ಅನುಕೂಲದ ಜೊತೆಗೆ ಅಂತರ್ಜಲದ ಮಟ್ಟ ಹೆಚ್ಚಾಗಿಸುವ ಸಲುವಾಗಿ ಸರ್ಕಾರ ಕೆರೆ ತುಂಬಿಸುವ ಯೋಜನೆ ಜಾರಿಗೆ ತಂದಿದೆ. ಸರ್ಕಾರದ ಮಹತ್ವಾಕಾಂಕ್ಷಿಯ ಯೋಜನೆ ಯಾದಗಿರಿ ತಾಲೂಕಿನ ಸೈದಾಪುರ ಸಮೀಪದ ಕಿಲನಕೇರ ಗ್ರಾಮದ ರೈತರಿಗೆ ಗಗನಕುಸುಮವಾಗಿದೆ. ಅಧಿಕಾರಿಗಳ ಅವೈಜ್ಞಾನಿಕ ಕೆರೆ ನಿರ್ಮಾಣದಿಂದ 2 ವರ್ಷಗಳಿಂದ ಕೆರೆಗೆ ನೀರು ತುಂಬದೆ ರೈತರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಹೀಗಾಗಿ ಅದೇ ಸ್ಥಳದಲ್ಲಿ ಸಾಮಾಜಿಕ ಹೋರಾಟಗಾರ ಉಮೇಶ್ ಮುದ್ನಾಳ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಜಿಲ್ಲೆಯಲ್ಲಿ ಕೃಷ್ಣಾ ಮತ್ತು ಭೀಮಾ ನದಿ ನೀರು ಅಪಾಯ ಮಟ್ಟಕ್ಕೆ ತಲುಪಿದ್ದರಿಂದ ಜಿಲ್ಲಾಡಳಿತವು ಹೈ ಅಲರ್ಟ್ ಘೋಷಣೆ ಮಾಡಿ ನದಿ ಪಾತ್ರದ ಪ್ರದೇಶಗಳಲ್ಲಿ ನೆರಿಗೆ ರೈತರು, ಜಾನುವಾರುಗಳು ಇಳಿಯದಂತೆ ನಿಗಾ ವಹಿಸುವಂತೆ ಸೂಚಿಸಿದೆ. ಆದರೆ ಯಾದಗಿರಿ ತಾಲೂಕಿನ ಕಿಲ್ಲನಕೇರ ಗ್ರಾಮದಲ್ಲಿ ಕೃಷಿ ಚಟುವಟಿಕೆಗೆ ರೈತರ ಜೀವನಾಡಿಯಾದ 3 ಕೆರೆಗಳು ಮಾತ್ರ ಖಾಲಿಯಾಗಿವೆ. ಕೆರೆಗೆ ಪೈಪ್ ಲೈನ್ ಬಂದಿದ್ದರೂ ಕೆರೆಗೆ ನೀರು ಬಿಡಬಾರದು ಎಂದು ಕೆಲವು ಗ್ರಾಮಸ್ಥರು ಅರ್ಜಿ ಕೊಟ್ಟಿದ್ದಾರೆ ಎಂದು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಹೇಳುತ್ತಿದ್ದಾರೆ. ಭರ್ಜರಿ ಮಳೆಯಿಂದ ಜಿಲ್ಲೆಯ ಡ್ಯಾಮ್, ನದಿಗಳು ತುಂಬಿ ಹರಿಯುತ್ತಿದ್ರೂ ಸಹ ಗ್ರಾಮೀಣ ಪ್ರದೇಶಗಳಿನ ಕೆರೆಗಳು ಮಾತ್ರ ತುಂಬಿಯೇ ಇಲ್ಲ. ಕೆರೆಗಳು ತುಂಬದ ಕಾರಣದಿಂದಾಗಿ ಹಲವು ಗ್ರಾಮಗಳಲ್ಲಿ ಕೃಷಿ ಚಟುವಟಿಕೆಗೆ ಸಮಸ್ಯೆಯಾಗಿದೆ.
ಮಳೆ ಬರದಿದ್ದರೂ ಕೆರೆಗೆ ಪೈಪ್ಲೈನ್ ಮಾಡಿದ್ದರಿಂದ ಕೆರೆ ತುಂಬುತ್ತದೆ ಎಂದು ಬಹಳ ಸಂತೋಷದಿಂದ ಭತ್ತ ಬಿತ್ತನೆಗೆ ರೈತರು ಬಿರುಸಿನ ಸಿದ್ಧತೆ ನಡೆಸಿದ್ದಾರೆ. ಆದರೆ ನೀರಾವರಿ ಇಲಾಖೆಗೆ ನೀರು ಬಿಡಲಾಗುತ್ತಿಲ್ಲ. ಜನಪ್ರತಿನಿಧಿ ಅಧಿಕಾರಿಗಳು ನೀರು ಬಿಡದೆ ರೈತರ ಜೀವ ಹಿಂಡುತ್ತಿರುವುದಂತೂ ಸತ್ಯ. ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿ ಕಾನೂನು ರೀತಿ ಕ್ರಮ ಕೈಗೊಳ್ಳದಿದ್ರೆ ನಾವೇ ಹೋರಾಟವೆಂಬ ಕಾನೂನಿನ ಮೂಲಕ ಕ್ರಮ ಕೈಗೊಳ್ಳುತ್ತೇವೆ. ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪ ಸ್ಥಾಪಿತ 47/74/75 ತುಮಕೂರು ಜಿಲ್ಲಾ ಸಂಘಟನಾ ಸಂಚಾಲಕರಾದ ದಂಡಿನ ಶಿವಕುಮಾರ್ ರವರು ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗೆ ಎಚ್ಚರಿಕೆ ಗಂಟೆಯನ್ನ ನೀಡಿದ್ದಾರೆ. ತುರುವೇಕೆರೆ ಟೌನ್ 9ನೇ ವಾರ್ಡ್ಗೆ ಸೇರಿದ ದುಬ್ಬೇಘಟ್ಟ ರಸ್ತೆಯ ಮುತ್ತುರಾಯ ನಗರದ ನಾಗರಿಕರು ಅನೇಕ ಸಾರಿ ಸುಮಾರು ವರ್ಷಗಳಿಂದ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗೆ ಮತ್ತು ಜಿಲ್ಲಾಧಿಕಾರಿಗಳಿಗೆ ಮೂಲಭೂತ ಸೌಲಭ್ಯಗಳ ಕುರಿತು ಅರ್ಜಿ ಸಲ್ಲಿಸಿದ್ರು. ಯಾವುದೇ ಕ್ರಮ ಕೈಗೊಳ್ಳದೆ ಇರುವ ಕಾರಣ ಇಂದು ಪಟ್ಟಣ ಪಂಚಾಯಿತಿ ಕಚೇರಿಯ ಮುಂದೆ ತಾಲೂಕಿನ ಪ್ರಗತಿಪರ ಸಂಘಟನೆಗಳೊಂದಿಗೆ ಡಿಎಸ್ಎಸ್ ಸಂಘಟನೆ ಪ್ರತಿಭಟನೆ ಚುರುಕುಗೊಳಿಸಿದ್ದು, ಇದೇ ಸಮಯದಲ್ಲಿ ಪಟ್ಟಣ ಪಂಚಾಯಿತಿ ಮುಖ್ಯ ಅಧಿಕಾರಿಗೆ ದಂಡಿನ ಶಿವಕುಮಾರ್ ತೀವ್ರ ಹೋರಾಟದ ಎಚ್ಚರಿಕೆಯನ್ನ ನೀಡಿದ್ದಾರೆ. ಪೊಲೀಸ್ ಠಾಣೆಯಲ್ಲಿ ಐಪಿಎಸ್ ಅಧಿಕಾರಿ ಸಹೋದರ ಕುಡಿದು ರಂಪಾಟ ಮಾಡಿರುವ ದೃಶ್ಯ ಈಗ ಅನಾವರಣಗೊಂಡಿದೆ. ಐಪಿಎಸ್ ಅಧಿಕಾರಿ ಅನಿತಾ ಹದ್ಮಣ್ಣವರ ಸಹೋದರ ಅಕ್ಷತ್ ಹದ್ಮಣ್ಣವರ್ ನಿಂದ ರಂಪಾಟ ಜೋರಾಗಿದೆ. ರಾತ್ರಿ ಕುಡಿದ ಮತ್ತಿನಲ್ಲಿ ಪೊಲೀಸ್ ಠಾಣೆಗೆ ನುಗ್ಗಿ ಪೊಲೀಸರಿಗೇನೆ ಆವಾಜ್ ಹಾಕಿದ್ದಾನೆ. ಬಾಯಿಗೆ ಬಂದಂತೆ ಪಿಎಸ್ಐ ಸೇರಿ ಎಲ್ಲಾ ಸಿಬ್ಬಂದಿಗೆ ಬೈದು ರಂಪಾಟ ಮಾಡಿದ್ದಾನೆ. ಪೊಲೀಸ್ ಠಾಣೆಯ ಜಾಗವನ್ನ ತನ್ನ ಕಾರ್ ಪಾರ್ಕಿಂಗ್ ಮಾಡಿಕೊಂಡಿದ್ದಾನೆ. ಈ ಭೂಪ ಗದಗ ಬೆಟಗೇರಿ ಪೊಲೀಸ್ ಠಾಣೆಯಲ್ಲಿ ಕುಡುಕನ ಹೈಡ್ರಾಮವೋ ಹೈಡ್ರಾಮ. ಅಕ್ಷತ್ ಹದ್ದಣ್ಣವರ ಹಾಗೂ ಸಹಚರರಿಂದ ಠಾಣೆಯಲ್ಲಿ ರಾತ್ರಿ ಕೀಟಲೆ ಗೊಂದಲವಾಗಿತ್ತು. ಕುಡಿದ ಮದ್ಯದಲ್ಲಿ ಏಕಾಏಕಿ ಪೊಲೀಸ್ ಠಾಣೆಗೆ ನುಗ್ಗಿ ಗಲಾಟೆ ಮಾಡಿದ್ದಾರೆ. ನಾನು ವಕೀಲ, ಯಾರು ಏನ್ ಮಾಡ್ತೀರಿ ಅಂತ ಠಾಣೆಯ ಬಳಿಯೂ ಸ್ಥಳೀಯರೊಂದಿಗೆ ಗಲಾಟೆ ಮಾಡಿದ್ದು, ಸಿಪಿಐ ಪಿಎಸ್ಐ ವಾಹನ ನಿಲ್ಲಿಸುವ ಸ್ಥಳದಲ್ಲಿ ಅಕ್ಷತ್ ಕಾರ್ ಪಾರ್ಕಿಂಗ್ ಮಾಡಿದ್ದಾನೆ. ಜಾಗ ಇಲ್ಲದಕ್ಕೆ ಠಾಣೆ ಹೊರಗೆ ರಸ್ತೆ ಬದಿ ನಿಲ್ಲಿಸಿದ ಪಿಎಸ್ಐ ಕಾರು ಪೊಲೀಸ್ ಠಾಣೆಯಲ್ಲಿ ರೌಡಿ ತರ ವರ್ತಿಸಿದ ಅಕ್ಷತ್ ಹಾಗೂ ಸಹಚರರು ಶಾಸಕ ಬಸನಗೌಡ ಯತ್ನಾಳ್ ರವರನ್ನೇ ಠಾಣೆಗೆ ಕರೆಸುವಷ್ಟು ತಾಕತ್ತಿದೆ ಅಂತ ಧಮಕಿ ಹಾಕಿದ್ದಾನೆ. ಇಷ್ಟೆಲ್ಲ ನಡೆದ್ರೂ ಕೂಡ ಸುಮ್ಮನೆ ಕುಳಿತಿದ್ದಾರೆ ಬೆಟಗೇರಿ ಪೊಲೀಸರು. ಯಾಕೆ? ಕೇವಲ ಡ್ರಿಂಕ್ ಅಂಡ್ ಡ್ರೈವ್ ಟೆಸ್ಟ್ ಮಾಡಿ ಬಿಟ್ಟು ಕಳುಹಿಸಿದ್ದಾರೆ ಪೊಲೀಸರು. ಅಲ್ಲದೆ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ರು. ಸುಮ್ಮನಿರುವುದಾದ್ರೂ ಯಾಕೆ? ಐಪಿಎಸ್ ಅಧಿಕಾರಿ ಸಹೋದರನ ಆಟೋಪಚಾರ ವಿರುದ್ಧ ಸಾರ್ವಜನಿಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕುಡುಕರ ರಂಪಾಟದ ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ಫುಲ್ ವೈರಲ್ ಆಗಿದೆ. ದಲಿತ ಯುವಕನನ್ನ ಗಿಡಕ್ಕೆ ಕಟ್ಟಿ ಮಾರಣಾಂತಿಕ ಹಲ್ಲೆ. ಬೆಳಗಾವಿ ಜಿಲ್ಲೆಯ ರಾಮದುರ್ಗ ತಾಲೂಕಿನ ಗೊಡಚಿ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ವಿಠಲ ಲಕ್ಷ್ಮಣ್ ನಾಯಕರ್ 39 ವರ್ಷ ಈತನ ಮೇಲೆ ಹಲ್ಲೆ ನಡೆದಿದ್ದು, ಜಮೀನು ವಿವಾದ ಸಂಬಂಧ ಗ್ರಾಮದ ಸುವರ್ಣೀಯರ ಜೊತೆಗೆ ವ್ಯಾಜ್ಯ. ಯುವತಿಗೆ ಚುಡಾಯಿಸಿದ ಆರೋಪದ ಹಿನ್ನೆಲೆ ಗಿಡಕ್ಕೆ ಕಟ್ಟಿ ಹಲ್ಲೆ ನಡೆಸಿದ್ದಾರೆ ಗ್ರಾಮಸ್ಥರು. ಗ್ಯಾಸ್ ಪೈಪ್ ಹಗ್ಗದಿಂದ ಹೇಗ್ಗ ಮಗ್ಗ ಹಲ್ಲೆ. ಕಟ್ಕೋಳ ಪೊಲೀಸ್ ಠಾಣೆಯಲ್ಲಿ ಪ್ರತಿ ದೂರು ದಾಖಲಾಗಿದೆ. ಪುಡಿ ರೌಡಿಗಳ ಪುಂಡಾಟ. ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ನಿಲ್ಲದ ಪುಡಿ ರೌಡಿಗಳ ರಂಪಾಟ. ಹೌದು, ಕ್ಷುಲ್ಲಕ ಕಾರಣಕ್ಕೆ ಹುಬ್ಬಳ್ಳಿಯಲ್ಲಿ ಪುಡಿ ರೌಡಿಗಳ ಅಟ್ಟಹಾಸ ಜೋರಾಗಿದೆ. ಚಲಿಸುತ್ತಿದ್ದ ಬಸ್ ಅನ್ನ ನಿಲ್ಲಿಸಿದ ಪುಂಡರು ಸಾಕಷ್ಟು ಒಂದು ಅವಾಚ್ಯ ಶಬ್ದದಿಂದ ಎಲ್ಲರನ್ನ ನಿಂದಿಸಿದ್ದಾರೆ ಈ ರೌಡಿಗಳು. ಹೋಗುತ್ತಿದ್ದ ಬಸ್ ಅನ್ನ ನಡು ರಸ್ತೆಯಲ್ಲಿ ನಿಲ್ಲಿಸಿ ಡ್ರೈವರ್ಗೆ ಥಳಿಸಿದ್ದಾರೆ ಈ ಪುಡಿ ರೌಡಿಗಳು. ಗದಗ ರಸ್ತೆಯ ಸೇಂಟ್ ಜಾನ್ಸ್ ಚರ್ಚ್ ಮುಂದೆ ಈ ಘಟನೆ ನಡೆದಿದ್ದು, ಇಬ್ಬರು ಪುಡಿ ರೌಡಿಗಳಿಂದ ಈ ಗಲಾಟೆ ನಡೆದಿದೆ. ಬಸ್ ನಿಲ್ಲಿಸಿ ಗ್ಲಾಸ್ ಹೊಡೆದು ಬಸ್ಸಿನಲ್ಲಿ ಹತ್ತಿ ಅವಾಚ್ಯ ಶಬ್ದಗಳಿಂದ ಡ್ರೈವರ್ನನ್ನ ನಿಂದನೆ ಮಾಡಿದ್ದಾರೆ. ಇದಲ್ಲದೆ ನಿಂದಿಸಿ ಚಾಲಕನಿಗೆ ಥಳಿಸಿದ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಲಿಕ್ಕೆ ಶುರುವಾಗಿದೆ. ಇನ್ನು ಕೆಚ್ಚಾಪುರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಘಟನೆ ನಡೆದಿದೆ. ಇನ್ನು ಪೊಲೀಸರು ಯಾವ ರೀತಿಯಾದ ಕ್ರಮವನ್ನು ಕೈಗೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಮಳೆಯ ಆರ್ಭಟಕ್ಕೆ ಹೆಸರುಬೇಳೆ ಹಾನಿಯಾಗಿದೆ. ಗದಗ ಜಿಲ್ಲೆಯ ಮಂಡರಗಿ ತಾಲೂಕಿನ ಯಕ್ಲಾಸಪುರ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ಗ್ರಾಮದಲ್ಲಿ ನೂರಾರು ಹೆಸರುಬೇಳೆ ಎಕರೆ ಬಿತ್ತನೆ ಮಾಡಿದ ರೈತರು ಪ್ರತಿ ಎಕರೆಗೆ 30,000 ಖರ್ಚು ಮಾಡಿದ್ದಾರೆ. ಅಲ್ಲದೆ ಈಗ ರೈತರ ಗೋಲಾಟ ಕೇಳಲಾಗ್ತಿಲ್ಲ. ಮಳೆ ಅಬ್ಬರಕ್ಕೆ ಹೆಸರುಬೇಳೆ ಜಮೀನಿನಲ್ಲಿ ಸರ್ವನಾಶವಾಗಿದೆ. ಕಟಾವು ಹಂತಕ್ಕೆ ಬಂದಿದ್ದ ಹೆಸರುಬೇಳೆ ಹಾನಿ ಕಂಡು ರೈತರು ಕಂಗಾಲಾಗಿದ್ದಾರೆ. ಕೈಗೆ ಬಂದ ತುತ್ತು ಬಾಯಿಗೆ ಬರದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ತಮ್ಮ ಅಳಲನ್ನ ತೋಡ್ಕೊಂಡಿದ್ದಾರೆ. ಕೃಷಿ ಇಲಾಖೆ ಅಧಿಕಾರಿಗಳು ಜಮೀನುಗಳಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು. ಹಾನಿಯಾದ ಬೆಳೆಗೆ ಸರ್ಕಾರ ಸೂಕ್ತ ಪರಿಹಾರ ಕೊಡಬೇಕೆಂದು ಒತ್ತಾಯವನ್ನ ಮಾಡಿದ್ದಾರೆ ರೈತರು.
ಆಟವಾಡಲು ಹೋಗಿ ಬಾವಿಯಲ್ಲಿ ಬಾಲಕಿ ಬಿದ್ದ ಕೇಸ್ ಈಗ ಮುನ್ನೆಲೆಗೆ. ತಡರಾತ್ರಿ ಬಾಲಕಿ ಶವ ಹೊರಗೆ ತೆಗೆದ ಅಗ್ನಿಶಾಮಕ ದಳದ ಸಿಬ್ಬಂದಿ. ವಿಜಯಪುರ ಜಿಲ್ಲೆಯ ಇಂಡಿ ಪಟ್ಟಣದ ಬಳಿಯ ಧನಸಿಂಗ ಮೋನಪ್ಪ ನಗರ ತಾಂಡಾದಲ್ಲಿ ಈ ಘಟನೆ ನಡೆದಿದ್ದು, ತಾಯಿಯೊಂದಿಗೆ ಕುರಿ ಮೇಯಿಸುವಾಗ ಆಟವಾಡುತ್ತಾ ಬಾವಿಯಲ್ಲಿ ಬಿದ್ದಿದ್ದ ಅರ್ಚನಾ 8 ವರ್ಷದ ಅರ್ಚನಾ ರಾಠೋಡ್ ಬಾವಿಯಲ್ಲಿ ನಿನ್ನೆ ಸಾಯಂಕಾಲ ಬಿದ್ದಿದ್ರು. ಅಗ್ನಿಶಾಮಕ ದಳದ ಸಿಬ್ಬಂದಿ ಕಾರ್ಯಾಚರಣೆಯಿಂದ ಶವ ಹೊರಗೆ ತೆಗೆಯಲಾಯಿತು. ಇಂಡಿ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಈಗ ದಾಖಲಾಗಿದೆ. ಧರ್ಮಸ್ಥಳದ ವಿರುದ್ಧ ವ್ಯವಸ್ಥಿತ ಷಡ್ಯಂತ್ರ ನಡೆಯುತ್ತಿದೆ ಎಂದು ಆರೋಪಿಸಿ ಪ್ರತಿಭಟನೆಯನ್ನ ಮಾಡಲಾಗ್ತಿದೆ. ಗೋಪಿ ವೃತ್ತದಿಂದ ಡಿಸಿ ಕಚೇರಿವರೆಗೆ ಸಾಗಿ ಬಂದ ಕ್ಷೇತ್ರದ ಭಕ್ತರು ಶ್ರೀ ಧರ್ಮಸ್ಥಳ ಭಕ್ತಾಭಿಮಾನಿ ವೇದಿಕೆ ನೇತೃತ್ವದಲ್ಲಿ ನಡೆಯುತ್ತಿರುವ ಈ ಪ್ರತಿಭಟನೆಗೆ ನೂರಾರು ಸಂಖ್ಯೆಯಲ್ಲಿ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಿದ್ದಾರೆ ಭಕ್ತರು. ಅಲ್ಲದೆ ಪ್ರತಿಭಟನೆಯಲ್ಲಿ ಮಾಜಿ ಡಿಸಿಎಂ ಹಾಗೂ ರಾಷ್ಟ್ರ ಭಕ್ತರ ಬಳಗದ ಪ್ರಮುಖ ಕೆಎಸ್ ಈಶ್ವರಪ್ಪ ಭಾಗಿಯಾಗಿದ್ದು ವಿಶೇಷ. ಧರ್ಮಸ್ಥಳ ಕ್ಷೇತ್ರದ ಪರವಾಗಿ ಜಯಕಾರ ಕೂಗ್ತಿದ್ದಾರೆ ಭಕ್ತರು. ವೀರೇಂದ್ರ ಹೆಗ್ಗಡೆ ದಂಪತಿ ಫೋಟೋ ಹಿಡಿದು ಪ್ರತಿಭಟನೆಯನ್ನ ಮಾಡಲಾಗ್ತಿದೆ. ಧರ್ಮಸ್ಥಳ ವಿರೋಧಿಗಳನ್ನ ಬಂಧಿಸುವಂತೆ ಒತ್ತಾಯಿಸಿ ಪ್ರತಿಭಟನಾಕಾರರು ಪ್ರತಿಭಟನೆಯನ್ನ ಮಾಡ್ತಿದ್ದಾರೆ. ತೆಮರೋಡಿ ಹಾಗೂ ಅವರ ಬೆಂಬಲಿಗರನ್ನ ಮಂಪರು ಪರೀಕ್ಷೆಗೆ ಒಳಪಡಿಸುವಂತೆ ಪ್ಲೇ ಕಾರ್ಡ್ ಹಿಡಿದ ಪ್ರತಿಭಟನಾಕಾರರು. ಪ್ರತಿಭಟನೆಗೆ ಸಾಥ್ ನೀಡಿದ್ದಾರೆ ಹುಂಚಾದ ಶ್ರೀ ಹೊಂಬಜ ಜೈನ ಮಠ ಹಾಗೂ ಜೈನ ಮಿಲನ್ ಶಿವಮೊಗ್ಗ ದಿಗಂಬರ ಜೈನ್ ಸಂಘ. ಇದಾಗಿತ್ತು ಈ ಕ್ಷಣದ ಟಾಪ್ 10 ಪ್ರಮುಖ ಸುದ್ದಿಗಳು. ಮತ್ತಷ್ಟು ತಾಜಾ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ನಮ್ಮ ವಿಜಯ ನ್ಯೂಸ್. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನಮ್ಮ ವಿಜಯ ನ್ಯೂಸ್, ಭರವಸೆ ಬದುಕಿನ ವಿಜಯ.